ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ಎಲ್ಲ ಧರ್ಮ ಗ್ರಂಥಗಳಲ್ಲಿ ಒಂದೇ ದೋಣಿ ಪ್ರಳಯ ಕತೆ. ಇದು ದೇವರ ಸತ್ಯವೇ ಅಥವಾ ಮಾನವ ಸೃಷ್ಟಿಯೇ? ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ಹೇಳಲಿರುವ ವಿಚಾರ ತುಂಬ ಗಂಭೀರವಾದದ್ದು. ಅದುವೇ ಪ್ರಪಂಚದ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ದೇವರ ಹೆಸರಿನಲ್ಲಿ ಒಂದೇ ದೋಣಿ ಪ್ರಳಯ ಕತೆ ಯಾಕೆ ಇದೆ? ಹೌದು, ಇದು ಯಾದೃಚ್ಛಿಕವೇ ಅಥವಾ ಧರ್ಮ ಗ್ರಂಥಗಳ ಪರಸ್ಪರ ಕಾಪಿಯಾಗಿದೆಯೇ? ಇದನ್ನು ನಾವು ಇತಿಹಾಸ, ಪುರಾಣ ಮತ್ತು ತರ್ಕದ ಬೆಳಕಿನಲ್ಲಿ ನೋಡೋಣ. ಸ್ನೇಹಿತರೆ, ಎಲ್ಲ ಧರ್ಮಗಳಲ್ಲಿ ಕಾಣಿಸುವ ಪ್ರಳಯ ಕಥೆಗಳ ಕಾಮನ್ ಪಾಯಿಂಟ್ಸ್ ಏನು ಎಂದು ನೋಡಹೋದರೆ ಎಲ್ಲದರಲ್ಲಿಯೂ ಒಂದೇ ರೀತಿಯ ಅಂಶಗಳಿವೆ. ದೇವರು ಅಥವಾ ದೇವರುಗಳು ಕೋಪಗೊಂಡರು, ಭಾರೀ ಪ್ರವಾಹ ಅಥವಾ ಪ್ರಳಯ, ಒಬ್ಬ ನ್ಯಾಯವಂತ ವ್ಯಕ್ತಿಗೆ ಸೂಚನೆ, ದೋಣಿ ಅಥವಾ ನೌಕೆ ಪರ್ವತದಲ್ಲಿ ರಕ್ಷಣೆ, ಉಳಿದ ಮಾನವ ಕುಲದ ನಾಶ ಅಥವಾ ಕೆಟ್ಟವರ ವಿನಾಶ, ಹೊಸ ಸಮಾಜದ ಆರಂಭ. ಸ್ನೇಹಿತರೆ, ಇವೆಲ್ಲದರಲ್ಲೂ ದೇವರ ಹೆಸರು ಬದಲಾಗುತ್ತದೆ, ಆದರೆ ಕಥೆಯ ಮೂಲ ಒಂದೇ. ಗ್ರೀಕ್ ಪ್ರಳಯ ಕಥೆ, ಡ್ಯುಕಾಲಿಯನ್ ಮತ್ತು ಪೈರಾ. ಪ್ರಾಚೀನ ಗ್ರೀಕ್ ಪುರಾಣದಲ್ಲಿ ಡ್ಯುಕಾಲಿಯನ್ ಮತ್ತು ಪೈರಾ ಎಂಬ ಕತೆ ಬರುತ್ತದೆ. ಅದರಲ್ಲಿ ಗ್ರೀಕ್ ದೇವರು ಜ್ಯೂಸ್ ಮಾನವನ ನಡವಳಿಕೆಯಿಂದ ಕೋಪಗೊಂಡು ಭಾರೀ ಪ್ರವಾಹವನ್ನು ಕಳುಹಿಸುತ್ತಾನೆ. ಡ್ಯುಕಾಲಿಕ್ ಎಂಬ ಒಬ್ಬ ನೀತಿವಂತನಿಗೆ ದೋಣಿ ಕಟ್ಟಿಕೊಳ್ಳುವಂತೆ ಎಚ್ಚರಿಕೆ ಸಿಗುತ್ತದೆ. ಪ್ರವಾಹದ ಬಳಿಕ ದೋಣಿಯಲ್ಲಿ ಅವನು ಮತ್ತು ಅವನ ಹೆಂಡತಿ ಉಳಿಯುತ್ತಾರೆ. ಉಳಿದ ಮಾನವ ಕುಲ ನಾಶವಾಗುತ್ತದೆ. ಇಲ್ಲಿ ಗಮನಿಸಿದರೆ ದೇವರು ಕೊಟ್ಟ ಪ್ರವಾಹ, ದೋಣಿ, ಆಯ್ಕೆಯಾದ ವ್ಯಕ್ತಿ, ಹೊಸ ಯುಗ ಆರಂಭ. ಇದು ಮೂಲ ಟೆಂಪ್ಲೇಟ್. ಹಿಂದೂ ಪ್ರಳಯ ಕಥೆ, ಮನು ಮತ್ತು ಮತ್ಸ್ಯ. ಈಗ ಭಾರತಕ್ಕೆ ಬರುವುದಾದರೆ ನಮ್ಮ ಪುರಾಣಗಳಲ್ಲಿ ಬರೆದಿಟ್ಟಿರುವ ಮನು ಪ್ರಳಯ ಕಥೆ ಏನು ಹೇಳುತ್ತದೆ ನೋಡೋಣ. ಈ ಕಥೆಯಲ್ಲಿ ಮನುವಿಗೆ ಒಂದು ಮೀನಿನ ಮೂಲಕ ಪ್ರವಾಹದ ಎಚ್ಚರಿಕೆ ಸಿಗುತ್ತದೆ. ಭಾರೀ ಪ್ರವಾಹ ಬರುತ್ತದೆ. ಮನು ದೋಣಿಯನ್ನು ಕಟ್ಟುತ್ತಾನೆ. ಮತ್ಸ್ಯ ಅವತಾರ ದೋಣಿಯನ್ನು ಕಟ್ಟಿ ಎಳೆಯುತ್ತದೆ. ಮನು ಮತ್ತು ಸಪ್ತರ್ಷಿಗಳು ಉಳಿಯುತ್ತಾರೆ. ಅಲ್ಲಿಂದ ಹೊಸ ಮಾನವ ವಂಶ ಆರಂಭವಾಗುತ್ತದೆ. ಸ್ನೇಹಿತರೆ, ಇಲ್ಲೂ ಕೂಡ ಪ್ರಳಯ, ದೋಣಿ, ಆಯ್ಕೆಯಾದ ಒಬ್ಬ ವ್ಯಕ್ತಿ, ಉಳಿದವರ ನಾಶ. ಈ ಕಥೆಯು ಕೂಡ ಗ್ರೀಕ್ ಕಥೆಯ ರೂಪವೇ ಆಗಿದೆ. ಯಹೂದಿ ಧರ್ಮ, ನೋಹನ ದೋಣಿ. ಇದು ಮಧ್ಯಪ್ರಾಚ್ಯದ ಕಥೆ. ಯಹೂದಿ ಧರ್ಮದ ತೊರಾಯಲ್ಲಿ ನೋಹ ಎಂಬ ವ್ಯಕ್ತಿ ಇರುತ್ತಾನೆ. ದೇವರು ಯೆಹೋವ ಮಾನವನ ಪಾಪಗಳಿಂದ ಕೋಪಗೊಂಡು ಈ ಯೆಹೋವ ಪ್ರಳಯ ತರುತ್ತಾನೆ. ಇಲ್ಲಿ ನೋಹನಿಗೆ ದೋಣಿಯನ್ನು ಕಟ್ಟಿಕೋ, ಪ್ರಾಣಿಗಳನ್ನು ಉಳಿಸು, ನೀನು ಮಾತ್ರ ಉಳಿಯುತ್ತೀಯಾ ಎಂಬ ಎಚ್ಚರಿಕೆಯ ಸಂದೇಶಗಳು ನೋಹನಿಗೆ ಸಿಗುತ್ತದೆ. ಮುಂದಿನದ್ದು ಸೇಮ್ ಸ್ಟೋರಿ. ಮಹಾಪ್ರಳಯ ಸಂಭವಿಸುತ್ತದೆ. ನೋಹ ದೋಣಿಯನ್ನು ಕಟ್ಟಿಕೊಂಡು ಬಚಾವಾಗುತ್ತಾನೆ. ನಂತರ ಹೊಸ ಮಾನವ ಶಕೆ ಆರಂಭವಾಗುತ್ತದೆ. ಇಲ್ಲೂ ಕೂಡ ಒಂದೇ ಕಥೆಯನ್ನು ಬೇರೆ ದೇವರ ಹೆಸರಿನಲ್ಲಿ ಹೇಳಲಾಗಿದೆ. ಇನ್ನು ಕ್ರೈಸ್ತ ಧರ್ಮದಲ್ಲಿಯೂ ಇದೇ ಸೇಮ್ ಟು ಸೇಮ್ ಕಥೆ ಇದೆ. ಒಂದು ಪದವು ಬದಲಾಗಿಲ್ಲ. ಇನ್ನು ಇಸ್ಲಾಂನಲ್ಲಿ ನೂನಬಿ ಎಂಬ ಕಥೆ ಇದೆ. ಸ್ನೇಹಿತರೆ, ಯಹೂದಿ ಧರ್ಮ, ಇಸ್ಲಾಂ, ಕ್ರಿಶ್ಚಿಯಾನಿಟಿ ಈ ಮೂರು ಪ್ರಮುಖ ಧರ್ಮಗಳು ಅಬ್ರಹಾಮಿಕ್ ಧರ್ಮಗಳಾಗಿವೆ. ಆದ್ದರಿಂದ ಕುರಾನ್ನಲ್ಲಿ ನೋಹನನ್ನೇ ನೂಹ್ನಬಿ ಎಂದು ಕರೆಯಲಾಗಿದೆ. ಇಲ್ಲೂ ದೋಣಿ, ಪ್ರವಾಹ, ದೇವರ ಕೋಪ, ನಂಬದವರ ನಾಶ, ಆಯ್ಕೆಯಾದ ವ್ಯಕ್ತಿಯ ಉಳಿಯುವಿಕೆ, ಈ ರೀತಿ ಕತೆ ಒಂದೇ, ಭಾಷೆ ಬೇರೆ. ಸ್ನೇಹಿತರೆ, ನೀವು ಕೇಳಬಹುದು, ಹಾಗಾದರೆ ಈ ಎಲ್ಲ ಧರ್ಮಗಳು ಗ್ರೀಕ್ನ ಮೂಲ ಕಥೆಯನ್ನೇ ಕಾಪಿ ಮಾಡಿರಬಹುದಲ್ಲವೇ ಎಂದು. ಇದಕ್ಕೆ ಉತ್ತರ ಇಲ್ಲ, ಖಂಡಿತ ಇಲ್ಲ. ಗ್ರೀಕ್ಗಿಂತ ಮೊದಲು ಕೂಡ ಇದೇ ಪ್ರಳಯದ ಕಥೆಗಳಿವೆ. ನಾವೀಗ ಗ್ರೀಕ್ಗಿಂತಲೂ ಹಿಂದಕ್ಕೆ, ಅಂದರೆ ಮಾನವ ನಾಗರಿಕತೆಯ ಮೊದಲ ಹಂತಗಳವರೆಗೆ ಹೋದಾಗ ನಮಗೆ ಸಿಗುವ ಕಥೆಯೇ ಮಧ್ಯಪ್ರಾಚ್ಯ ದೇಶಗಳಲ್ಲಿರುವ ಮೆಸೊಪೊಟೇಮಿಯನ್ ಪ್ರಳಯ ಕಥೆ. ಸ್ನೇಹಿತರೆ, ಮೆಸೊಪೊಟೇಮಿಯಾ ಎಂದರೆ ಈಗಿನ ಇರಾನ್ ಮತ್ತು ಇರಾಕ್ ಪ್ರದೇಶಗಳಿರುವ ಜಾಗ. ಮೆಸೊಪೊಟೇಮಿಯಾ ಮಾನವ ಇತಿಹಾಸದ ಅತ್ಯಂತ ಹಳೆಯ ನಾಗರಿಕತೆ.
ಇಲ್ಲಿಯೇ ಪ್ರಪಂಚದ ಮೊದಲ ಬರಹ ರೂಪದ ಪ್ರಳಯ ಕಥೆ ಸಿಗುತ್ತದೆ. ಸ್ನೇಹಿತರೆ, ನೆನಪಿರಲಿ, ಈ ಕಥೆಗಳು ಭಾರತೀಯ ವೈದಿಕ ಹಿಂದೂ ಪ್ರಳಯ ಕಥೆಗಳಿಗಿಂತಲೂ 1000 ವರ್ಷ ಹಳೆಯವು. ಈ ಕತೆ 3 ಪ್ರಮುಖ ರೂಪದಲ್ಲಿದೆ. ಮೊದಲನೆಯದು ಸುಮೇರಿಯನ್ ಕತೆ, ಝೈಸುದ್ರ. ಕಾಲ ಕ್ರಿಸ್ತಪೂರ್ವ 3000ದಿಂದ 2500. ದೇವರು ಮಾನವರ ಮೇಲೆ ಕೋಪಗೊಳ್ಳುತ್ತಾರೆ. ಇದರಿಂದಾಗಿ ಭಾರೀ ಪ್ರವಾಹ ತರುವ ನಿರ್ಧಾರಕ್ಕೆ ಬರುತ್ತಾರೆ. ದೇವರು ಎನ್ಕಿ ಒಬ್ಬ ನೀತಿವಂತ ಝೈಸುದ್ರನಿಗೆ ಗುಪ್ತವಾಗಿ ಎಚ್ಚರಿಕೆ ನೀಡುತ್ತಾರೆ. ಝೈಸುದ್ರ ದೋಣಿಯನ್ನು ಕಟ್ಟುತ್ತಾನೆ, ಪ್ರವಾಹದಲ್ಲಿ ಉಳಿಯುತ್ತಾನೆ. ನಂತರ ದೇವರು ಆತನಿಗೆ ಅಮರತ್ವದ ಆಶೀರ್ವಾದ ನೀಡುತ್ತಾರೆ. ಇದು ಮಾನವ ಇತಿಹಾಸದಲ್ಲೇ ಮೊದಲ ಬಾರಿಗೆ ದಾಖಲಾದ ಪ್ರಳಯ ದೋಣಿ ಕತೆ. ಇಲ್ಲಿಂದಲೇ ಈ ಕಾನ್ಸೆಪ್ಟನ್ನು ಎಲ್ಲ ಕಡೆಗೂ ಕಾಪಿ ಮಾಡಲಾಗಿದೆ. ಅಕಾಡಿಯನ್ ಅಥವಾ ಬ್ಯಾಬಿಲೋನಿಯನ್ ಕತೆ, ಅತ್ರಹಾಸಿಸ್. ಕಾಲ ಕ್ರಿಸ್ತಪೂರ್ವ 2500ರಿಂದ 2000. ಸ್ನೇಹಿತರೆ, ಇಲ್ಲಿಯೂ ದೇವರುಗಳು ಮಾನವರ ಶಬ್ದ ಸಂಖ್ಯೆಯಿಂದ ಬೇಸರಗೊಂಡು ಭೂಮಿಯನ್ನು ಪ್ರವಾಹದಿಂದ ನಾಶ ಮಾಡಲು ನಿರ್ಧರಿಸುತ್ತಾರೆ. ಇಲ್ಲಿಯೂ ಎನ್ಕಿ ಎಂಬ ದೇವರು ನೀತಿವಂತನಾದ ಅತ್ರಹಾಸಿಸ್ಗೆ ಎಚ್ಚರಿಕೆ ನೀಡುತ್ತಾರೆ. ನಂತರದ್ದು ಅದೇ ಕತೆ, ದೋಣಿ ನಿರ್ಮಾಣ, ಪ್ರವಾಹ, ಮಾನವ ಕುಲದ ಅಳಿವು. ಇದು ಸುಮೇರಿಯನ್ ಕಥೆಯ ವಿಸ್ತೃತ ಆವೃತ್ತಿ. ಮೂರನೆಯದು ಗಿಲ್ಗಮೇಶ್ ಮಹಾಕಾವ್ಯ, ಉಟ್ನಪಿಷ್ಟಂ. ಕಾಲ ಕ್ರಿಸ್ತಪೂರ್ವ 2100ರಿಂದ 1800. ಸ್ನೇಹಿತರೆ, ಇಲ್ಲಿಯೂ ಅದೇ ಕತೆ, ದೇವರುಗಳು ಪ್ರಳಯ ತರುತ್ತಾರೆ. ಉಟ್ನಪಿಷ್ಟಂಗೆ ಮುಂಚಿತವಾಗಿ ಎಚ್ಚರಿಕೆ ಸಿಗುತ್ತದೆ. ದೊಡ್ಡ ದೋಣಿಯ ರಚನೆ, ಕುಟುಂಬ ಮತ್ತು ಪ್ರಾಣಿಗಳ ರಕ್ಷಣೆ. ಪ್ರವಾಹದ ಬಳಿಕ ದೋಣಿ ಪರ್ವತದ ಮೇಲೆ ನಿಲ್ಲುತ್ತದೆ. ದೇವರುಗಳು ಸಂತೃಪ್ತರಾಗುತ್ತಾರೆ. ಸ್ನೇಹಿತರೆ, ನೋಡಿದ್ರೆಲ್ಲ ಇವೇ ಮೆಸೊಪೊಟೇಮಿಯನ್ ಪ್ರವಾಹ ಕಥೆಗಳು. ಮುಂದೆ ಬೇರೆ ಬೇರೆ ದೇವರುಗಳ ಹೆಸರಿನಲ್ಲಿ ಬೇರೆ ಬೇರೆ ಧರ್ಮಗಳ ಅನುಸಾರ ಬೇರೆ ಬೇರೆ ಪ್ರದೇಶಗಳಲ್ಲಿ ಇವು ಪ್ರಚಲಿತಕ್ಕೆ ಬರುತ್ತವೆ. ಒಂದೇ ದೋಣಿ, ಒಂದೇ ಪ್ರವಾಹ, ಒಂದೇ ಕತೆ, ದೇವರು ಮಾತ್ರ ಬೇರೆ ಬೇರೆ. ಹೀಗಾಗಲು ಕಾರಣವೇನಿರಬಹುದು ಎಂದು ಯೋಚಿಸಬಹುದು ನೀವು. ಇದಕ್ಕೆ ಮೂಲ ಕಾರಣವೇ ಜನರ ವಲಸೆ. ಬರವಣಿಗೆ ಇರದ ಕಾಲದಲ್ಲಿ ಮೌಖಿಕವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಕಡೆಗೆ ಇದು ಹರಡುತ್ತದೆ. ವಲಸಿಗರು, ವ್ಯಾಪಾರಿಗಳು, ಯಾತ್ರಿಗಳು ಕಥೆ ಹೇಳುತ್ತಾ ಸಾಗುತ್ತಾರೆ. ದೇಶ ಬದಲಾಯಿತು, ಭಾಷೆ ಬದಲಾಯಿತು, ಹೆಸರು ಬದಲಾಯಿತು, ದೇವರು ಬದಲಾಯಿತು. ಆದರೆ ಕಥೆಯ ಮೂಲ ಮಾತ್ರ ಹಾಗೆಯೇ ಉಳಿದುಕೊಂಡಿತು. ಮೆಸೊಪೊಟೇಮಿಯಾದಲ್ಲಿ ಎನ್ಕಿ, ಯಹೂದರಲ್ಲಿ ಯಹ್ವೆ, ಕ್ರೈಸ್ತರಲ್ಲಿ ಗಾಡ್, ಇಸ್ಲಾಂನಲ್ಲಿ ಅಲ್ಲಾಹು, ವೈದಿಕ ಹಿಂದೂ ಪುರಾಣದಲ್ಲಿ ವಿಷ್ಣು ಅಥವಾ ಮತ್ಸ್ಯ ಅವತಾರ. ಸ್ನೇಹಿತರೆ, ಇದು ಖಂಡಿತವಾಗಿ ದೈವಿಕ ಅದ್ಭುತವಲ್ಲ. ಇದು ಮಾನವ ಇತಿಹಾಸದ ಸಹಜ ಸಂಸ್ಕೃತಿಯ ಹರಿವು. ಕಥೆಗಳು ದೇವರಿಂದ ಬಂದಿಲ್ಲ, ಜನರಿಂದ ಜನರಿಗೆ ಹೋಗಿದೆ ಅಷ್ಟೇ. ಸ್ನೇಹಿತರೆ, ಇದೇ ರೀತಿಯ ಪ್ರಳಯ ಕಥೆಯನ್ನು ಹೋಲುವ ಕಥೆಯು ಪ್ರಾಚೀನ ಚೀನಾದ ಅತ್ಯಂತ ಹಳೆಯ ಪುರಾಣಗಳಲ್ಲಿಯೂ ಇದೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಹೌದು, ಗನ್ ಯು ಫ್ಲುಡ್ ಮಿತ್ ಎಂಬ ಕಥೆ ಇದೆ. ಕಾಲಘಟ್ಟ ಇದು ಕ್ರಿಸ್ತಪೂರ್ವ 2200ರಿಂದ 2000 ವರ್ಷಗಳ ಹಿಂದಿನದು. ಆದರೆ ಇಲ್ಲಿ ದೇವರು ದೋಣಿ ಕಥೆ ಇಲ್ಲ. ಚೀನಾದಲ್ಲಿ ದೀರ್ಘಕಾಲದ ಪ್ರವಾಹ ಬಂದು ಕೃಷಿ ಜನಜೀವನ ಸಂಪೂರ್ಣ ನಾಶವಾಗುತ್ತದೆ. ಮೊದಲು ಗನ್ ಎಂಬಾತ ಪ್ರವಾಹವನ್ನು ತಡೆಯಲು ಪ್ರಯತ್ನಿಸುತ್ತಾನೆ, ಆದರೆ ವಿಫಲಗೊಳ್ಳುತ್ತಾನೆ. ನಂತರ ಆತನ ಮಗ ಯು ದ ಗ್ರೇಟ್ ಪ್ರವಾಹವನ್ನು ನಿಲ್ಲಿಸುತ್ತಾನೆ. ಆದರೆ ಈತ ದೋಣಿ ಕಟ್ಟುವುದಿಲ್ಲ, ದೇವರ ಶಾಪಕ್ಕೆ ಒಳಗಾಗುವುದಿಲ್ಲ. ಆದರೆ ಪ್ರವಾಹವನ್ನು, ಕಾಲುವೆಗಳು, ನದಿಗಳ ಮಾರ್ಗ ಬದಲಾವಣೆ, ನೀರು ಹರಿದು ಹೋಗುವ ವ್ಯವಸ್ಥೆಯ ಮೂಲಕ ನಿಯಂತ್ರಿಸುತ್ತಾನೆ. ಸ್ನೇಹಿತರೆ, ಇಲ್ಲಿ ವಿಶೇಷ ಏನೆಂದರೆ ಇತರ ಧರ್ಮಗಳಲ್ಲಿ ಹೇಳಿದ ಹಾಗೆ ದೇವರ ಉಲ್ಲೇಖ ಇಲ್ಲ. ದೇವರ ಕೋಪದಿಂದ ಎಲ್ಲವನ್ನು ಮುಳುಗಿಸುವ ಪ್ರಳಯ ಇಲ್ಲ. ಒಬ್ಬ ವ್ಯಕ್ತಿ ದೋಣಿಯಲ್ಲಿ ಉಳಿಯುವ ಕಥೆ ಇಲ್ಲ. ಸತ್ತವರು ಪಾಪಿಗಳು ಎಂಬ ತತ್ವ ಇಲ್ಲ. ಇಲ್ಲಿ ಪ್ರಮುಖವಾಗಿದ್ದುದು ಮಾನವ ಶ್ರಮ, ಬುದ್ಧಿವಂತಿಕೆ, ಪ್ರಕೃತಿಯೊಂದಿಗೆ ಹೋರಾಟ. ಈ ಪ್ರಾಚೀನ ಚೀನಿ ಕತೆ ಧಾರ್ಮಿಕತೆಗಿಂತಲೂ ಸಾಮಾಜಿಕ, ವೈಜ್ಞಾನಿಕ ದೃಷ್ಟಿಯದ್ದು. ಮಧ್ಯಪ್ರಾಚ್ಯ ಮತ್ತು ಭಾರತದಲ್ಲಿ ದೇವರು ಮತ್ತು ದೋಣಿ, ಚೀನಾದಲ್ಲಿ ಮಾನವ ಶ್ರಮ ಮತ್ತು ನಿಯಂತ್ರಣ, ಇಷ್ಟೇ ವ್ಯತ್ಯಾಸ.
ಸ್ನೇಹಿತರೆ, ಈ ಕಥೆಗಳೆಲ್ಲ ಭಾರತದ ಪುರಾಣಗಳಿಗೆ ಸೇರಿಕೊಂಡ ಬಗೆ ಹೇಗೆ ಎಂದು ನೀವು ಯೋಚಿಸಬಹುದು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಇದ್ದ ಪ್ರಳಯ ದೋಣಿ ಕಥೆಗಳು ಅಲ್ಲಿಂದ ಭಾರತಕ್ಕೆ ವಲಸೆ ಬಂದ ವೈದಿಕರಿಂದ ಬಂತು. ಅವರೇ ಬರೆದ ಪುರಾಣಗಳಿಗೆ ಕಾಪಿ ಪೇಸ್ಟ್ ಮಾಡಲಾಗಿದೆ. ಸ್ನೇಹಿತರೆ, ಇದು ಬಹುತೇಕ ಅಕಾಡೆಮಿಕ್ ಒಪ್ಪಿಗೆ ಇರುವ ಸಂಗತಿಗಳು. ಮೆಸೊಪೊಟೇಮಿಯನ್ ಪ್ರಾಚೀನ ಪ್ರವಾಹ ಕಥೆಗಳ ಮೂಲ ಕಥೆಗಳು. ಮಧ್ಯಪ್ರಾಚ್ಯದಲ್ಲಿ ಪ್ರವಾಹ ಕಥೆಗಳು ಅತ್ಯಂತ ಹಳೆಯವು. ವೈದಿಕ ಪುರಾಣಗಳು ಅವುಗಳ ನಂತರದವು. ಸ್ನೇಹಿತರೆ, ವೈದಿಕರು ಭಾರತಕ್ಕೆ ಮಧ್ಯಪ್ರಾಚ್ಯದಿಂದ ಬಂದಾಗ ಅಲ್ಲಿನ ಪ್ರಳಯ ದೋಣಿ ಕಥೆಗಳನ್ನೇ ಭಾರತೀಯ ಪುರಾಣಗಳಲ್ಲಿ ರೂಪಾಂತರಿಸಿ ಬಳಸಿಕೊಂಡಿದ್ದಾರೆ ಎಂಬುದು ಒಂದು ಬಲವಾದ ತರ್ಕಬದ್ಧ ಸಾಧ್ಯತೆಯಾಗಿದೆ. ಪುರಾತನ ಕಾಲದಲ್ಲಿ ಕಾಪಿರೈಟ್ ಇರಲಿಲ್ಲ. ಆದ್ದರಿಂದ ಎಲ್ಲ ಪ್ರವಾಹದ ಕಥೆಗಳು ಒಂದಕ್ಕೊಂದು ಕಾಪಿಯಾಗಿದೆ.